ಹಾಯ್, ವೆಲ್ಕಮ್ ಬ್ಯಾಕ್. ಭೂಮಿ ಮೇಲಿರುವ ಪ್ರತಿಯೊಬ್ಬ ಮನುಷ್ಯರು ಕೂಡ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯ ಯಶಸ್ಸಿಗಾಗಿ ಹಾತೊರೆಯುತ್ತಿರುತ್ತಾರೆ. ಇಲ್ಲಿ ಯಶಸ್ಸು ಎಂಬುದು ಹಣ ಕೊಟ್ಟು ಖರೀದಿಸುವಂಥದ್ದಲ್ಲ, ಬೇರೆಯವರಿಂದ ಕಿತ್ತುಕೊಳ್ಳುವ ವಸ್ತುವೂ ಅಲ್ಲ. ಅವಿರತ ಪ್ರಯತ್ನ, ಕಷ್ಟಪಟ್ಟು ನಿರಂತರ ಕಠಿಣ ಪರಿಶ್ರಮದ ಫಲವೇ ಯಶಸ್ಸು. ಸ್ನೇಹಿತರೆ, ಯಶಸ್ಸನ್ನು ಪಡೆಯಲು ನಿರ್ಧರಿಸಿ ಮುಂದೆ ಸಾಗುವಾಗ ಸೋಲುಗಳು ಕೂಡ ನಮ್ಮನ್ನು ಹುಡುಕಿಕೊಂಡು ಬರಲೇಬೇಕು. ಎದುರಾಗುವ ಸೋಲುಗಳು ಒಮ್ಮೆ ನಮ್ಮನ್ನು ಕುಗ್ಗಿಸುತ್ತವೆ, ನಿರಾಶಾವಾದಿಗಳನ್ನಾಗಿ ಮಾಡುತ್ತವೆ, ಜನರ ನಿಂದನೆಗೆ ಗುರಿ ಮಾಡುತ್ತವೆ. ಗೆಳೆಯ, ಇಲ್ಲಿ ನೀನು ನೆನಪಿಡಬೇಕಾಗಿರೋ ಅಂಶ ಏನಂದರೆ ಅವಮಾನದಿಂದಲೇ ಸನ್ಮಾನ. ಸೋಲುಗಳು, ಅವಮಾನಗಳು ನಿನ್ನನ್ನು ಜಾಗೃತಗೊಳಿಸುತ್ತವೆ ಎಂಬುದನ್ನು ಮರೆಯಬೇಡ. ಒಂದು ಚಿಕ್ಕ ಮಗು ತಾನು ನಡೆಯಲು ಪ್ರಾರಂಭಿಸುವ ಮುನ್ನ, ತಾನು ಓಡಾಡಲು ಆರಂಭಿಸುವ ಪ್ರಯತ್ನದಲ್ಲಿ ತಾನು ಸ್ವಸಹಾಯವಿಲ್ಲದೆ ಎಡವಿ ಬೀಳುವುದು ಸಹಜ. ಆಗ ಆ ಮಗು ಒಂದು ಸಲ ತನ್ನ ಸುತ್ತಮುತ್ತ ಕಣ್ಣಾಡಿಸಿ ನೋಡುತ್ತದೆ. ತನಗೆ ಯಾರೂ ಕಾಣದೇ ಇದ್ದರೆ ಪುನಃ ಅದು ತನ್ನ ಸ್ವಪ್ರಯತ್ನದಿಂದಲೇ ಮೇಲೆದ್ದು ಪುನಃ ಮುಂದೆ ಹೆಜ್ಜೆ ಇಟ್ಟು ನಡೆಯಲು ಪ್ರಾರಂಭಿಸುತ್ತದೆ. ಗೆಳೆಯ, ಯೋಚನೆ ಮಾಡು. ಅದೇ ಮಗುವಿಗೆ ತಾನು ಎಡವಿ ಬಿದ್ದಾಗ ಯಾರಾದರೂ ತನ್ನ ಕಣ್ಣಿಗೆ ಕಾಣಿಸಿದ್ದರೆ ಅದು ಜೋರಾಗಿ ಅಳಲು ಪ್ರಾರಂಭಿಸುತ್ತಿತ್ತು. ಆಗ ಅದು ಮರಳಿ ತಾನು ನಡೆಯಲು ಸ್ವಪ್ರಯತ್ನವನ್ನೇ ನಡೆಸುತ್ತಿರಲಿಲ್ಲ. ಗೆಳೆಯ, ಇಲ್ಲಿ ನಮ್ಮ ಜೀವನವು ಅಷ್ಟೇ. ನಮಗೆ ಸಹಾಯ ಮಾಡುವವರು ಇದ್ದಷ್ಟು ನಾವು ಸ್ವಪ್ರಯತ್ನ ಮಾಡುವುದೇ ಇಲ್ಲ. ಯಶಸ್ಸು ಎಂಬುದನ್ನು ಇಲ್ಲಿ ಯಾರು ನಿನ್ನ ಬಳಿಗೆ ಕಳಿಸಿಕೊಡುವಂಥದ್ದಲ್ಲ. ನಿನ್ನ ನಿರಂತರ ಪ್ರಯತ್ನದ ಫಲದಿಂದ ಮಾತ್ರ ಸಾಧನೆಯ ಮೆಟ್ಟಿಲು ಹತ್ತಲು ಸಾಧ್ಯ. ಗೆಲುವಿನ ಹಾದಿಯಲ್ಲಿ ನಿನ್ನ ಆಲೋಚನೆಗಳು ಹೇಗಿರಬೇಕಂದ್ರೆ, ನಿನ್ನ ಆಲೋಚನೆಗಳು ನಿನ್ನಲ್ಲಿ ಉತ್ಸಾಹ ಮೂಡಿಸಬೇಕು. ಇನ್ನಷ್ಟು ಶ್ರಮವನ್ನು ನಿನ್ನ ಗೆಲುವಿಗಾಗಿ ಮೀಸಲಿಡುವಂತಿರಬೇಕು. ಗೆಳೆಯ, ಅದು ಯಾವಾಗ ಪ್ರತಿದಿನದ ಸಮಯವನ್ನು ನಿನ್ನದಾಗಿಸಿಕೊಂಡು ಪುಸ್ತಕ ಎಂಬ ಜ್ಞಾನ ಭಂಡಾರದ ಮೇಲೆ, ವಿದ್ಯೆ ಜ್ಞಾನದ ಸಂಪಾದನೆಗಾಗಿ ನೀನು ನಿನ್ನ ಸಮಯವನ್ನು ಮೀಸಲಿಡುತ್ತೀಯೋ ಆಗ ನೀನು ತಯಾರಾಗಿದ್ದೀಯಾ ಎಂದು, ಅದು ನಿನ್ನ ಗೆಲುವಿನ ಪಯಣದಲ್ಲಿ ನೀ ಜಾಗೃತನಾಗಿದ್ದೀಯಾ ಎಂದು. ಗೆಳೆಯ, ಈ ಜಗತ್ತು ಹಾಗೂ ಜನರು ನಿನ್ನನ್ನು ಗೌರವಿಸುವುದು ನಿನ್ನಲ್ಲಿರುವ ಶಿಕ್ಷಣ ಜ್ಞಾನಕ್ಕೆ ಮಾತ್ರ, ಶಕ್ತಿಗಿಂತ ಯುಕ್ತಿ ಮೇಲು ಎಂಬುದನ್ನು ನೀ ಮರೆಯಬೇಡ. ನಿನ್ನೊಳಗಿರುವ ಜ್ಞಾನ, ವಿದ್ಯೆ ನಿನ್ನ ಜೀವನವನ್ನು ಎಣಿಕೆ ಹಾಕುತ್ತಿರುತ್ತದೆ. ಅದು ನಿನ್ನ ಜೀವನಕ್ಕೆ ಮುನ್ನುಡಿಯನ್ನು ಬರೆಯುತ್ತದೆ. ಯಾರ ಸಹಾಯಕ್ಕಾಗಿಯೂ ನೀ ಕಾಯುತ್ತಾ ಕೂರಬೇಡ, ಯಾರ ಆಸೆಯಂತೆಯೂ ನೀ ಬದುಕಬೇಡ. ನಿನ್ನ ಜೀವನದ ಸೂತ್ರಧಾರಿ ನೀನೇ, ನಿನ್ನ ಜೀವನ ನಿನಗೆ ಎಂಬುದನ್ನು ನೀ ಮರೆಯಬೇಡ. ಇಲ್ಲಿ ಕನಸು ಕಾಣುವುದಾದರೆ ದೊಡ್ಡ ಮಟ್ಟದ ಕನಸನ್ನೇ ಕಾಣು. ಮುಂದೆ ಹೆಜ್ಜೆ ಇಡುವುದಾದರೆ ಸನ್ಮಾರ್ಗದ ಕಡೆಗೆ ಹೆಜ್ಜೆ ಹಾಕು. ಸಂಪಾದನೆ ಮಾಡುವುದಾದರೆ ಹೆಚ್ಚಿನ ಜ್ಞಾನವನ್ನೇ ಸಂಗ್ರಹಿಸು. ಇತರ ಜನರ ಪ್ರೀತಿ ವಿಶ್ವಾಸವನ್ನು ಸಂಪಾದಿಸು. ನಿನ್ನ ಜ್ಞಾನ, ವಿದ್ಯೆ ನಿನ್ನನ್ನು ಗುರಿಯತ್ತ ಕೊಂಡೊಯ್ಯುತ್ತದೆ. ಆಗ ಹಣ ಎಂಬುದು ನಿನ್ನನ್ನು ಹುಡುಕಿಕೊಂಡು ಬರುತ್ತದೆ. ಸಾಗುತ್ತಿರು, ಧೈರ್ಯಗೆಡದೆ, ಯಾರ ಕೊಂಕು ಮಾತಿಗೂ ಕಿವಿ ಕೊಡದೆ, ಎದುರಾಗುವ ಸೋಲುಗಳಿಗೆ ಹಿಂಜರಿಯದೆ, ಸೋಲನ್ನೇ ನೀ ಸೋಲಿಸಿ ಗೆಲುವಿನ ಸಂಭ್ರಮ ಈ ಜಗತ್ತಿಗೆ ಮುಟ್ಟುವಂತಿರಲಿ. ಬಹುದೊಡ್ಡ ಪಾತ್ರ ನಿನ್ನದಿಲ್ಲಿ, ಬಹುದೊಡ್ಡ ಪಾತ್ರ ನಿನ್ನದಿಲ್ಲಿ.